ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ರ್ಯಾಶ್ ಡ್ರೈವಿಂಗ್ ಮಾಡಿದಂತ ಕಾರು ಚಾಲಕ ಒಂದು ಬೈಕ್ 2 ಸ್ಕೂಟಿಗೆ ಗುದ್ದಿರೋ ಅಂತ ಘಟನೆ ನಡೆದಿದೆ. ಆನೇಕಲ್ನಲ್ಲಿ ನಡೆದಿರೋ ಅಂತ ಘಟನೆ ಇದು. ರ್ಯಾಶ್ ಡ್ರೈವ್, ರಸ್ತೆ ಬದಿ ನಿಲ್ಲಿಸಿದಂತ ಸ್ಕೂಟಿ ಬೈಕ್ಗೆ ಕಾರು ಡಿಕ್ಕಿಯಾಗಿದೆ. ಅಡ್ಡಾದಿಡ್ಡಿ ಕಾರು ಚಲಾಯಿಸಿ ಒಂದು ಬೈಕ್ 2 ಸ್ಕೂಟಿಗಳಿಗೆ ಡಿಕ್ಕಿ ಹೊಡೆದಿದ್ದಾನೆ ಕಾರು ಚಾಲಕ. ಬೆಂಗಳೂರು ಗ್ರಾಮಾಂತರದ ಆನೇಕಲ್ನ ಮಿರ್ಜಾ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಡಿಕ್ಕಿ ರಭಸಕ್ಕೆ ರಸ್ತೆಯಲ್ಲಿ ಚಿಲ್ಲಾಪಿಲ್ಲಿಯಾಗಿ ಬಿದ್ದಿದೆ ದ್ವಿಚಕ್ರ ವಾಹನಗಳು. ನೋಡಿ, I-20 ಕಾರು ಏಕಾಏಕಿ ಒಂದು ಬೈಕ್ 2 ಸ್ಕೂಟಿಗೆ ಡಿಕ್ಕಿ ಹೊಡೆದಿದೆ. ಕಾರು ಚಾಲಕನ ಅಡ್ಡಾದಿಡ್ಡಿ ರ್ಯಾಶ್ ಡ್ರೈವಿಂಗ್ ಆನೇಕಲ್ನ ಮಿರ್ಜಾ ರಸ್ತೆಯಲ್ಲಿ ಆಗಿರೋ ಅಂಥ ಘಟನೆ ಇದು. ಈ ಘಟನೆಯ ದೃಶ್ಯ CC ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಏನಾಯಿತು ಅಂತ ಜನ ಎಲ್ಲ ಬೆಚ್ಚ ಬಿದ್ದೋದ್ರು. ನೋಡಿ, ಸೆಕ್ಯೂರಿಟಿ ಗಾರ್ಡ್ ಎದ್ದು ನಿಂತು ಏನಾಯ್ತಪ್ಪ ಒಂದು ಕ್ಷಣ ಅಂತ ನೋಡಿ ಬೆಚ್ಚ ಬಿದ್ದ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸವಿತಾ, ನೋಡ್ತಾ ಇದ್ದೀವಿ CCTV ದೃಶ್ಯಾವಳಿಗಳಲ್ಲಿ ರ್ಯಾಶ್ ಡ್ರೈವಿಂಗ್, ರಸ್ತೆಯಲ್ಲಿ ನಿಂತಿದ್ದಂಥ ವಾಹನಗಳಿಗೆ, ದ್ವಿಚಕ್ರ ವಾಹನಗಳಿಗೆ ಡಿಕ್ಕಿ. ಹೇಗಾಯಿತು ಈ ಘಟನೆ, ಯಾವಾಗಾಯಿತು, ಈಗ ಏನು ಹೇಳುತ್ತಾರೆ ಈ ಘಟನೆಯ ಬಗ್ಗೆ? ಮಧುಸೂದನ್, ಸಿಟಿಯಲ್ಲಿ ಅಷ್ಟೇ ಅಲ್ಲ, ಸಿಟಿಯಿಂದ ಆಚೆಗೂ ಕೂಡ ರ್ಯಾಶ್ ಡ್ರೈವ್ ಏನ್ ಕಂಟಿನ್ಯೂ ಆಗ್ತಾ ಇದೆ. ನಗರದಲ್ಲಿ ದಿನದಿಂದ ದಿನಕ್ಕೆ ರ್ಯಾಶ್ ಡ್ರೈವ್ ಪ್ರಕರಣಗಳು ಹೆಚ್ಚಾಗ್ತಾ ಇದಾವೆ. ರೋಡ್ ರೇಜ್ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದಾವೆ. ನಿನ್ನೆ ಕೂಡ ಆನೇಕಲ್ನ ಮಿರ್ಜಾ ರಸ್ತೆಯಲ್ಲಿ ನಡೆದಂತಹ ಘಟನೆ ಸುಮಾರು 2:50 ಸುಮಾರಿಗೆ ನಡೆದಂತಹ ಘಟನೆ. ಕಾರ್ನಲ್ಲಿ ಅತಿ ವೇಗವಾಗಿ ಬಂದಂತಹ ಕಾರ್ ಅಜಾಗರೂಕತೆ ಮತ್ತೆ ಅತಿವೇಗ ಚಾಲನೆಯಿಂದ ರಸ್ತೆ ಬದಿಯಲ್ಲಿ ನಿಂತಹ 2 ವೀಲರ್ಗೆ ಏಕಾಏಕಿ ಗುದ್ದಿದೆ. ಈ ಒಂದು ಸಮಯದಲ್ಲಿ 4 ವೆಹಿಕಲ್ ಕೂಡ ಡ್ಯಾಮೇಜ್ ಆಗಿದೆ. ನೋಡ್ಬೋದು, CCTV ದೃಶ್ಯದಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ರ್ಯಾಶ್ ಡ್ರೈವ್ ಜೊತೆಗೆ ಯಾವ ರೀತಿಯಾಗಿ ಎಷ್ಟು ಸ್ಪೀಡ್ ಇತ್ತು ಅಂತ. ಇದು ಕೇವಲ ನಗರದೊಳಗೆ ಅಷ್ಟೇ ಅಲ್ಲ, ಹೊರಭಾಗದಲ್ಲೂ ಕೂಡ ಇಂತಹ ಘಟನೆಗಳು ಆಗ್ತಾ ಇದಾವೆ. ಸೊ ಇದು ನಿನ್ನೆ ಆನೇಕಲ್ನ ಮಿರ್ಜಾ ರಸ್ತೆಯಲ್ಲಿ ನಡೆದಿದೆ. ಈ ಘಟನೆ ಆದ ಬಳಿಕ ಘಟನಾ ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ನೀಡಿದ್ದಾರೆ. ಆ ಕಾರ್ನಲ್ಲಿ 6 ಜನ ಪ್ರಯಾಣಿಕರಿದ್ರು ಅನ್ನೋದು ಕೂಡ ಗೊತ್ತಾಗ್ತಿದೆ. ಮಧುಸೂದನ್, ಧನ್ಯವಾದ ಸವಿತಾ ನಿಮ್ಮ ಮಾಹಿತಿಗೆ. ಇದು ನೆಲಮಂಗಲದ ಮಿರ್ಜಾ ರಸ್ತೆಯಲ್ಲಿ ಆಗಿರುವಂಥ ಘಟನೆ. ನಿನ್ನೆ ಸುಮಾರು 2:50 ವೇಳೆಯಲ್ಲಿ ಆಗಿರುವಂಥದ್ದು. ಅತಿಯಾದಂಥ ವೇಗವೇ ಈ ಅಪಘಾತಕ್ಕೆ ಕಾರಣ. ರಸ್ತೆಯಲ್ಲಿ ನಿಂತಿದ್ದಂಥ ಒಂದು ಬೈಕ್ 2 ಸ್ಕೂಟಿಗೆ I-20 ಕಾರು ಡಿಕ್ಕಿಯಾಗಿದೆ. ಚಾಲಕರ ನಿಯಂತ್ರಣಕ್ಕೆ ಸಿಕ್ಕಿಲ್ಲ ಕಾರು. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ವೇಗವಾಗಿ ಈ ಕಾರು ಬರ್ತಾ ಇತ್ತು. ಸೊ ರಸ್ತೆಯಲ್ಲಿ ನಿಂತಿದ್ದಂಥ ಗಾಡಿಗಳಿಗೆ ಗುದ್ದಿ ನಂತರ ಅದು ಮುಂದೆ ಹೋಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.